ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ, ಗಂಟೆ ಈಗ 11 ಕಾಲ ಆಯಿತು. ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಯಿತು ಬ್ಲಾಗ್ ಮಾಡೇ ಇಲ್ಲ, ತುಂಬ ಲಾಂಗ್ ಗ್ಯಾಪ್ ಆಯಿತು. ಹಾಗಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ರೀತಿಯಾಗಿದೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಇವತ್ತು ಬ್ರೇಕ್ಫಾಸ್ಟಿಗೆ ಚಿಕನ್ ಸಾಂಬಾರು ಮಾಡಿದ್ದಾಯಿತು. ಸೊ ಚಿಕನ್ ಸಾಂಬಾರು ಮಾಡಿ ನನ್ನ ಹಸ್ಬೆಂಡ್ ಊಟ ಮಾಡಿಕೊಂಡು ಡ್ಯೂಟಿಗೂ ಹೋಗಾಯಿತು. ಸೊ ಒಟ್ಟಾರೆ ಇವತ್ತು ಫುಲ್ ಡೇ ವ್ಲಾಗ್ ಮಾಡಿಬಿಡ್ತೀನಿ. ಸಾಧ್ಯ ಆದರೆ ಈವ್ನಿಂಗ್ಗೆ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೀಗ ನಾನು ವಾಷಿಂಗ್ ಹಾಕಿದ್ದೀನಿ ಬಟ್ಟೆ ವಾಶ್ ಆಗ್ತಾಯಿದೆ. ಇನ್ನು ಯೂನಿಫಾರ್ಮು ತೊಗೊಂಡೋಗಿ ಮೇಲೆ ವಾಶ್ ಮಾಡ್ಕೊಂಬರ್ಬೇಕು. ಹಾಗೆ ತನು ನೋಡಿ, ಹಾಯ್ ಮಾಡಿ ಎಲ್ರಿಗೂ. ತನು ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಬ್ಯಾಟಿಂಗ್ ಮಾಡೋದಕ್ಕೆ. ಸೊ ಇವತ್ತು ಚಿಕನ್ ಸಾಂಬಾರು. ಸೊ ಚಿಕನ್ ಸಾಂಬಾರು ಮಾಡಿರೋದು. ನಂದಿನ್ನೂ ಊಟ ಮಾಡಬೇಕೀಗ. ಬೆಳಗ್ಗೆನೇ ಮಾಡಿಬಿಟ್ರೆ ನನ್ನ ಹಸ್ಬೆಂಡ್ ತಿನ್ಕೊಂಡು ಡ್ಯೂಟಿಗೆ ಹೋಗೋದಕ್ಕೆ ಸರಿ ಆಗುತ್ತೆ ಅಂತೇಳಿ ಬೆಳಗ್ಗೆನೇ ಮಾಡಿದ್ದಾಯಿತು. ಹಾಗಾಗಿ ಚಿಕನ್ ಸಾಂಬಾರು ರೆಸಿಪಿ ತೋರಿಸಿರೋದ್ರಿಂದ ಏನು ತೋರಿಸಿಲ್ಲ. ನೋಡಿ, ಇವತ್ತು ಸ್ವಲ್ಪ ಅಡುಗೆ ಮನೆ ಎಲ್ಲ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಎಲ್ಲ ನೀಟಾಗಿ ಸ್ವಲ್ಪ ಜೋಡಿಸ್ಕೋಬೇಕು, ಆ ಕೆಲಸ ಇದೆ. ಅದನ್ನು ಮಾಡ್ಕೊಬೇಕು. ಇನ್ನು ಬಟ್ಟೆ ವಾಶ್ ಮಾಡಬೇಕು, ಆ ಕೆಲಸ ಇದೆ. ಒಟ್ಟಾರೆ ಹೇಗೆ ಬ್ಲಾಗ್ ಶುರು ಮಾಡಿದ್ದೀನಿ. ಬ್ಲಾಗ್ನ ನೋಡ್ತಾ ಇರಿ. ಹಾಗೇ ಪ್ಲೀಸ್ ಸಪೋರ್ಟ್ ಮಾಡಿ. ಮುಂಚೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ಥರ ಸಪೋರ್ಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ರೆಸಿಪಿ ಏನೂ ತೋರ್ಸೋಕ್ಕಾಗಲಿಲ್ಲ, ಅಂದರೆ ಬೆಳಗ್ಗೆ ತೋರ್ಸೋಕ್ಕಾಗಿಲ್ಲ ನನ್ನ ಕೈಲಿ, ಯಾಕಂದರೆ ಫಾಸ್ಟಾಗಿ ಮಾಡಬೇಕಾಗಿತ್ತು ಹಸ್ಬೆಂಡ್ ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ. ಹಾಗಾಗಿ ನೋಡೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಸ್ಪೆಷಲಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಒಟ್ಟಾರೆ ಫುಲ್ ಡೇ ಬ್ಲಾಗು ಏನೆಲ್ಲ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಊಟ ಮಾಡಿಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬ್ರೇಕ್ಫಾಸ್ಟಿಗೆ ಇವತ್ತು ಊಟನೇ ಮಾಡಿದ್ದೆ ಅಲ್ವಾ, ಅಡುಗೆನೇ, ಅದನ್ನೇ ಊಟ ಮಾಡಿ ಇವಾಗ ಬಟ್ಟೆ ಒಣ ಹಾಕ್ತಾ ಇದ್ದೀನಿ. 12 ಗಂಟೆ ಆಗಿದೆ. ಬಿಸಿಲು ಬರೋದು ಹೋಗೋದು ಅದೇ ಥರ ಆಗ್ತಾಯಿತ್ತು. ಏನಂದರೆ ಒಂದೊಂದು ಸತಿ ಸಂಜೆ ಅಷ್ಟೊತ್ತಿಗೆ ಮಳೆ ಶುರುವಾಗ್ಬಿಡುತ್ತೆ ಈ ನಡುವೆ. ಹಾಗಾಗಿ ಬೇಗ ಬಟ್ಟೆಗಳು ಒಣಗುತ್ತೆ ಅಂತೇಳಿ ಹಾಕ್ತಾ ಇದ್ದೀನಿ ಈಗ ನಾನು. ಹಾಗೆಯೇ ಬಟ್ಟೆ ಎಲ್ಲ ಒಣಗಿಸಿ ಬಂದಿದ್ದಾಯಿತು. ಬಂದಾದಮೇಲೆ ತನುಗೆ ಇಲ್ಲಿ ಸ್ವಲ್ಪ ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದೆ. ಜಸ್ಟ್ ಹಾಗೇ ಒರೆಸು ಅಂತ ಹೇಳಿದೆ ಅಷ್ಟೇ. ಡೀಪ್ ಕ್ಲೀನ್ ಅಂತೇನಿಲ್ಲ, ಏನು ಗಲೀಜೇನು ಆಗಿರಲಿಲ್ಲ. ಸ್ವಲ್ಪ ಹಾಗೆ ಒರೆಸಿ ಇಡು ಅಂತ ಹೇಳಿದೆ. ಅದನ್ನೆಲ್ಲ ಅವಳು ಮಾಡ್ತಾಯಿದ್ದಾಳೆ. ಹಾಗೆ ಇಲ್ಲಿ ನಾನು ಕೆಳಗಡೆ ಡಬ್ಬಗಳೆಲ್ಲ ಏನಿತ್ತು ಅದನ್ನೆಲ್ಲ ಒರೆಸಿ ಇಟ್ಕೋತಾ ಇದ್ದೀನಿ. ರೇಷನ್ ಇನ್ನೂ ತಂದಿಲ್ಲ. ಈ ತಿಂಗಳು ಹೋಗಿ ರೇಷನ್ ಎಲ್ಲ ತರಬೇಕು. ಇವತ್ತೆಲ್ಲ ಆಗೋದಿಲ್ಲ. ಇವತ್ತು ನನ್ನ ಹಸ್ಬೆಂಡ್ ಡ್ಯೂಟಿ ಇದೆ, ಹೋಗಲೇಬೇಕು ಅಂತೇಳಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ಕೂಡ ಆಗೋದಿಲ್ಲ. ಇಲ್ಲೇ ಅಂಗಡಿಗೆ ಹೋಗ್ಬಿಟ್ಟು ತಂದ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಮೇಲೆಲ್ಲ ನಾನು ನೀಟಾಗಿ ಒರೆಸಿ ಇಡ್ತಾ ಇದ್ದೀನಿ. ಸ್ವಲ್ಪ ಧೂಳಿದೆ ಅಷ್ಟೇ, ತುಂಬ ಏನು ಗಲೀಜಾಗಿದೆ ಅಂತೇನಿಲ್ಲ. ಆವಾಗವಾಗ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಪಾತ್ರೆನೇ. ಹಿಂದ್ಗಡೆ ಇದ್ದಿದ್ದು ಸ್ವಲ್ಪ ಯೂಸ್ ಮಾಡಿರಲಿಲ್ಲ, ಅಲ್ಲೆಲ್ಲ ತೆಗೆದ್ಬಿಟ್ಟು ಒರೆಸಿ, ಹಾಗೆಯೇ ಈ ಸೆಲ್ಫ್ ಕಲ್ಲನ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ಬೇಕಾಗಿರುವಂಥ ಪಾತ್ರೆಗಳು ಏನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಇಲ್ಲೇ ಇಟ್ಕೊಂಡು, ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ ಅಲ್ವಾ, ಅದನ್ನೆಲ್ಲ ನಾನು ಮೇಲೆ ತೆಗೆದು ಇಡ್ತಾ ಇದ್ದೀನಿ. ಸೊ ಅದೆಲ್ಲ ಇಟ್ಟು ಮತ್ತು ಕೆಳಗಡೆನೂ ಕೂಡ ನೀಟಾಗಿ ಕ್ಲೀನ್ ಮಾಡಿದೆ. ಕೆಳಗಡೆನೂ ಕ್ಲೀನ್ ಆಯಿತು. ಸೊ ಅದೆಲ್ಲ ಮಾಡ್ಕೊಂಡಾದಮೇಲೆ ಈಗ ನಾನು ಗುಡಿಸ್ತಾ ಇದ್ದೀನಿ. ಸೊ ಈರುಳ್ಳಿ ಬುಟ್ಟಿಯಿಂದ ಹಿಡಿದು ಕೆಳಗಡೆ ಎಲ್ಲ ಡಬ್ಬಗಳು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ನೋಡ್ಬೋದು ಎಷ್ಟು ಕಸ ಇತ್ತು ಅಂತೇಳಿ. ಊರಿಗೆ ಹೋಗಿ ಬಂದಾದಮೇಲೆ ನಾನು ನೀಟಾಗಿ ಡೀಪ್ ಕ್ಲೀನ್ ಮಾಡಲಿಲ್ಲ. ಯಾಕೆ ಅಂತೇಳಿದ್ರೆ ಹುಷಾರಿಲ್ದಂಗೆ ಆಯಿತು. ಸ್ವಲ್ಪ ಒಂದು 2 ಸತಿ ನನಗೆ ಹುಷಾರಿಲ್ದಂಗೆ ಆಯಿತು. ಹುಷಾರಾಗಿ ಮತ್ತೆ ಇನ್ನೊಂದು 2 ದಿನಕ್ಕೆ ಮತ್ತೆ ಹುಷಾರಿಲ್ದಂಗೆ ಆಯಿತು. ಆ ರೀತಿ ಆಯಿತು. ಹಾಗಾಗಿ ಏನು ಕೆಲಸ ಅಷ್ಟೊಂದು ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಆ ಕೆಲಸನೂ ಆಗೋಯಿತು. ಭಾನುವಾರ ಇವತ್ತು ಸುಮಾರು ಮಧ್ಯಾಹ್ನದಿಂದ ಒಂದು 3:30 ತನಕನೂ ಈ ಕೆಲಸಗಳೇ ಆಗೋಯಿತು. ಹಾಗೆ ತನು ಅಂತೂ ನನಗೆ ಈ ರಜೆ ದಿನಗಳಲ್ಲಿ ತುಂಬಾ ಹೆಲ್ಪ್ ಮಾಡಿಕೊಡ್ತಾಳೆ. ನಾನು ಡೈಲಿ ಎಲ್ಲ ಜಾಸ್ತಿ ಏನು ಕೆಲಸ ಮಾಡಿಸಲ್ಲ. ಯಾಕಂದರೆ ಬೆಳಗ್ಗೆನೇ ಸ್ಕೂಲ್ಗೆ ಹೋಗೋದಿರುತ್ತೆ, ಮತ್ತು ಮಧ್ಯಾಹ್ನ ಬಂದಮೇಲೆ ಹೋಮ್ವರ್ಕು ಅದು ಇದು ಅಂದ್ಕೊಂಡು ಸಂಜೆ ರಾತ್ರಿ 9:30 ತನಕನೂ ಅವಳಿಗೆ ವರ್ಕ್ ಇದ್ದೇ ಇರುತ್ತೆ. ಹಾಗಾಗಿ ರಜದಲ್ಲಿ ಮಾತ್ರ ಅವಳು ಏನಾದರೂ ನನಗೆ ಹೆಲ್ಪ್ ಮಾಡ್ತಾಳೆ. ಹಾಗೆ ಇವಾಗ ದಿವಾನ ಎಲ್ಲ ಅವಳೇ ಕ್ಲೀನ್ ಮಾಡ್ತಾಯಿದ್ದಾಳೆ. ಸೊ ಈಗ ಅಡುಗೆ ಮನೆ ನೋಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಆಗಿದೆ ಅಂತೇಳಿ. ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಹಾಗೆ ಮೇಲೆ ಇಲ್ಲಿ ಈ ಸೆಲ್ಫನ್ನು ನೀಟಾಗೆಲ್ಲ ಒರೆಸಿ ಡಬ್ಬಗಳೆಲ್ಲ ಜೋಡಿಸಿಟ್ಟಿದ್ದೀನಿ. ಮೇಲೆ ಈ ಕಡೆ ಏನಿದೆ ಸೆಲ್ಫು ಅದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ. ಹಾಗೆ ಎಕ್ಸ್ಟ್ರಾ ಪಾತ್ರೆಗಳನ್ನೆಲ್ಲ ಇಲ್ಲಿ ಮೇಲೆ ಈ ರೀತಿ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಸೊ ಕ್ಲೀನಾಗಿ ಇವಾಗ ಕಾಣಿಸ್ತದೆ ನೋಡಿ. ಹಾಗೆ ಇಲ್ಲಿ ಪಾತ್ರೆ ಸ್ಟ್ಯಾಂಡು ಕೂಡ ಒರೆಸಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಡಬ್ಬಗಳೆಲ್ಲ ಕ್ಲೀನಾಗಿ ಒರೆಸಿ ಜೋಡಿಸಿ ಇಟ್ಟಿದ್ದೀನಿ. ಅಲ್ಲಿ ಏನೇನಿತ್ತು ಸಂದಿ ಮೂಲೆ ಎಲ್ಲ ಕಡೆ ಧೂಳೆಲ್ಲ ತೆಗೆದು
ಕ್ಲೀನ್ ಮಾಡಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆಗಳಿದೆ, ಅದನ್ನು ಮಾತ್ರ ವಾಶ್ ಮಾಡಬೇಕಷ್ಟೇ. ಅದೊಂದು ಕೆಲಸ ಆದರೆ ಆಯಿತು. ಹಾಗೆ ಇದು ಗಾಲಾ ಡಸ್ಟ್ ಪ್ರೂಫು ಪೊರ್ಕೆ ಬರುತ್ತಲ್ಲ, ತುಂಬ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಸೊ ಆ ಪೊರ್ಕೆ ತೊಗೊಂಬಂದಿದ್ದೆ, ನಾನು ಅವತ್ತು ತೋರಿಸಿದ್ದೆ ಅಲ್ವಾ, ತುಂಬಾ ಚೆನ್ನಾಗಿದೆ ಈ ಪೊರ್ಕೆ. ₹165 ಅನಿಸುತ್ತೆ ಅದಕ್ಕೆ. ಹಾಗೆ ಇವಾಗ ತನು ಗುಡಿಸ್ತಾ ಇದ್ದಾಳೆ, ಮತ್ತು ನಾನು ಗೀಝರ್ ಆನ್ ಮಾಡಿದ್ದೀನಿ. ಸ್ನಾನ ಆಗಿಲ್ಲ ಇಬ್ಬರದ್ದು ಕೂಡ. ಕ್ಲೀನ್ ಎಲ್ಲ ಮುಗಿಸಿದ ಮೇಲೆ ಸ್ನಾನ ಮಾಡೋಣ ಅಂಥೇಳಿ. ಅದಾದಮೇಲೆ ಈಗ ನಾನು ಪಾತ್ರೆಗಳೇನಿದೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಜಾಸ್ತಿ ಪಾತ್ರೆಗಳೇನೇ ಇರಲಿಲ್ಲ, ಸ್ವಲ್ಪ ಮಾತ್ರ ಇತ್ತು. ಆ ಪಾತ್ರೆಗಳನ್ನೆಲ್ಲ ಈಗ ನಾನು ನೀಟಾಗಿ ತೊಳೆದು ಇಟ್ಕೊತಾ ಇದ್ದೀನಿ. ಸೊ ಮೇಯ್ನಾಗಿ ಪಾತ್ರೆಗಳಂತೂ ಸಿಂಕಲ್ಲಿ ಇತ್ತು ಅಂದರೆ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಇದ್ದಾಗಲೇ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆಯೇ ಭಾನುವಾರ ನಾನು ಬೆಳಗ್ಗೆನೇ ನಾನ್ ವೆಜ್ ಅಡುಗೆ ಏನಾದರೂ ಮಾಡಬೇಕು ಅಂದಾಗ ಮಾಡಿಬಿಡ್ತೀನಿ. ಯಾಕಂತಂದರೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ, ಅವರು ಊಟ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಆಮೇಲೆ ರಾತ್ರಿ ಅವರು ಲೇಟಾಗಿ ಬರ್ತಾರೆ, ಆವಾಗ ಅವ್ರಿಗೆ ಊಟ ಮಾಡೋದಕ್ಕೆ ಮನಸ್ಸಿರಲ್ಲ. ಸೊ ಬೆಳಗ್ಗೆನೇ ಬಿಸಿ ಬಿಸಿ ಮಾಡಿಕೊಟ್ರೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ಮಾಡಿಬಿಡ್ತೀನಿ. ಒಂದು ಸತಿ ಬ್ರೇಕ್ಫಾಸ್ಟಿಗೆ ತಿಂದಮೇಲೆ ಮಧ್ಯಾಹ್ನ ನನಗೂ ಅಷ್ಟೊಂದು ತಿನ್ನೋಕ್ಕೆ ಮನಸ್ಸೇ ಆಗೋದಿಲ್ಲ, ಹಂಗೆ ಅನಿಸುತ್ತೆ. ಇವಾಗಲೂ ಅಷ್ಟೇ, ಮಧ್ಯಾಹ್ನ ಇನ್ನೂ ಊಟನೇ ಆಗಿರಲಿಲ್ಲ ನಂದು. ಬೆಳಗ್ಗೆ ತಿಂದಿದ್ದು 11:30 ಆಗಿತ್ತು ತಿಂದಾಗಲೇ, ಹಾಗಾಗಿ ಊಟನೇ ಮಾಡಿರಲಿಲ್ಲ. ಸೊ ಮತ್ತು ಇನ್ನು ನಾನ್ ವೆಜ್ ಮಾಡಿದಾಗ ಇನ್ನು ಪಾತ್ರೆಗಳು ತಟ್ಟೆಗಳೆಲ್ಲ ಸಿಂಕಲ್ಲೇ ಇದ್ದರೆ ಹಿಂಸೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇವಾಗ ಅದನ್ನು ಇದ್ದಿದ್ದನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಅಕ್ವೇರಿಯಂ ನೋಡಿ 3 ಫಿಶ್ ಉಳಿದಿದೆ. ಫ್ರೆಂಡ್ಸ್ ಏನಂತಂದರೆ, ಈ ಪೌರ್ಣಮಿ ಅಮಾವಾಸ್ಯೆ ಆ ಟೈಮಲ್ಲಿ 1 ಅಥವಾ 2 ಫಿಶ್ಶು ಸತ್ತೋಗ್ಬಿಡುತ್ತೆ. ಇನ್ನು 3 ಫಿಶ್ ಇದೆ, ಇನ್ನೂ ಒಂದು ಸ್ವಲ್ಪ ಫಿಶ್ಗಳನ್ನೆಲ್ಲ ತಂದು ಹಾಕಬೇಕು. ಹಾಗೆ ತನು ನೀಟಾಗಿ ಈಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದಾಳೆ. ಅವಳು ಈ ಕಡೆಯಿಂದ ಗುಡಿಸ್ಕೊತಾ ಇದ್ದಂಗೆ ನಾನು ನೆಲ ಎಲ್ಲ ಒರೆಸ್ಕೊಂಬಿಡೋಣ ಅಂಥೇಳಿ ಇವಾಗ ನೆಲ ಒರೆಸ್ತಾ ಇದ್ದೀನಿ. ಭಾನುವಾರ ಏನು ರೆಗ್ಯುಲರಾಗಿ ನಾನು ನೆಲ ಒರೆಸಲ್ಲ, ಒಂದೊಂದು ಸತಿ ಒರೆಸ್ತೀನಿ, ಒಂದೊಂದು ಸತಿ ಒರೆಸಲ್ಲ. ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದ್ನಲ್ವ, ಹಾಗಾಗಿ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೆಲ ಎಲ್ಲ ಒರೆಸಿದ್ದಾಯಿತು. ಸೊ ಮನೆಯೆಲ್ಲ ಕ್ಲೀನಾಗಿದ್ರಂತೂ ಮನಸ್ಸು ಎಷ್ಟು ನಿರಾಳ ಅನ್ನಿಸ್ತಾ ಇರುತ್ತಲ್ವ. ಸೊ ಹಂಗಾಗಿ ನಾನು ಮನೆ ಯಾವಾಗಲೂ ಕ್ಲೀನಾಗಿ ಇದ್ರೇ ನನಗೆ ಖುಷಿ ಆಗುತ್ತೆ. ಹಾಗೆಯೇ ತಲೆ ಕೂದಲಿಗೆ ಎಣ್ಣೆ ಹಚ್ಕೊಂಡಿಲ್ಲ ನೋಡಿ, ಕೂದಲೆಲ್ಲ ಹಿಂಗೆ ಇದಾಗ್ಬಿಟ್ಟಿದೆ. ತನಗೂ ಕೂದಲಿಗೆ ಎಣ್ಣೆ ಹಚ್ಚಬೇಕು, ಹಾಗಾಗಿ ಎಣ್ಣೆನ ನಾನು ಕಾಯಿಸಿ ಹಚ್ಚೋದು. ಕಾಯಿಸ್ಬಿಟ್ಟು ತಣ್ಣ ಆದಮೇಲೆ ಹಚ್ಚುತ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಹರಳೆಣ್ಣೆ ಖಾಲಿಯಾಗಿದೆ, ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಹಚ್ಚೋದು ನಾನು ತಣ್ಣ ಆದಮೇಲೆ. ಸೊ ಇವತ್ತು ಹರಳೆಣ್ಣೆ ಖಾಲಿಯಾಗಿತ್ತು, ಎಷ್ಟಿತ್ತು ಅಷ್ಟೇ ನಾನು ಹಾಕಿದ್ದೀನಿ. ನನಗೆ ತನಗೆ ಇಬ್ಬರಿಗೂ ಸಾಕಾಗುವಷ್ಟು ಎಣ್ಣೆನ ಕಾಯಿಸಿದ್ದೀನಿ. ಅದಾದಮೇಲೆ ಇವಾಗ ಒರೆಸ್ಕೊಂಡಂಥ ಬಟ್ಟೆಗಳೆಲ್ಲ ಏನಿತ್ತು ಆ ಬಟ್ಟೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಹಾಗೆ ಏನಕ್ಕೆ ಸಿಂಕ್ ಹತ್ರ ನೀವು ವೀಲ್ ಪೌಡ್ರನ್ನ ಇಟ್ಟಿರ್ತೀರಾ, ನೀವು ಅದರಲ್ಲಿ ಪಾತ್ರೆ ವಾಶ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಯಾವಾಗ ಒಂದು ಸತಿ ಕೇಳಿದರು. ಏನಕ್ಕೆ ಅಂತಂದರೆ ಈ ಬಟ್ಟೆಗಳು ವಾಶ್ ಮಾಡೋದಕ್ಕೆ, ಹಾಗೆಯೇ ಸಿಂಕ್ ವಾಶ್ ಮಾಡೋದಕ್ಕೆ. ನಾನು ಸಿಂಕೆಲ್ಲ ವಾಶ್ ಮಾಡೋದಕ್ಕೆ ಇದನ್ನೇ ಯೂಸ್ ಮಾಡೋದು. ನನಗೆ ಈ ಪೌಡ್ರ್ ಹಾಕಿ ನೀಟಾಗಿ ರೀತಿ ಎಲ್ಲ ಕಡೆ ನೀಟಾಗಿ ರೀತಿ ವಾಶ್ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಡೈಲಿ ನಾನು ನೈಟ್ ಟೈಮು ಈ ಥರ ವಾಶ್ ಮಾಡ್ತೀನಿ. ಇವತ್ತು ಚಿಕನ್ ಮಾಡಿದ್ನಲ್ವ, ಹಾಗಾಗಿ ಸ್ಮೆಲ್ ಬರಬಾರ್ದು ಅಂತೇಳಿ
ಪಾತ್ರೆ ತೊಳೆದಾದ್ಮೇಲೆ ಈ ರೀತಿ ವಾಶ್ ಮಾಡ್ತಿದ್ದೀನಿ. ಸಿಂಪಲ್ಲೇ ಒಂದು ಸಲ ವಾಶ್ ಮಾಡ್ತಾಯಿದ್ದೀನಿ. ರಾತ್ರಿ ಮತ್ತೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನೊಂದು ಸಲ ಸಿಂಕನ್ನು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಒಂಚೂರು ಕೂಡ ಏನು ಸ್ಮೆಲ್ ಬರೋದಿಲ್ಲ. ಈಗ ಎಲ್ಲ ಕಡೆಗೂ ನೀಟಾಗಿ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದಾಯಿತು. ಅಡುಗೆ ಮನೆ ಅಂತೂ ಕಂಪ್ಲೀಟಾಗಿ ಈಗ ಕ್ಲೀನ್ ಆಯಿತು. ಇನ್ನು ಸ್ನಾನ ಅದು ಇದು ಕೆಲಸಗಳೆಲ್ಲ ಬಾಕಿ ಇದೆ. ಹಾಗೆ ಫ್ರೆಂಡ್ಸ್, ತನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ಲಲ್ವಾ, ಇಲ್ಲಿ ನೋಡಿ ಫ್ರಿಜ್ಜು ಏನು ಜಾಸ್ತಿ ಫ್ರಿಜ್ಜಲ್ಲಿ ಏನೂ ಇಲ್ಲ. ಸ್ವಲ್ಪ ತರಕಾರಿ, ಮೊಟ್ಟೆ, ಹಾಗೆ ಸಾಸ್ಗಳು, ಹಿಟ್ಟನ್ನು ಸ್ವಲ್ಪ ಗೋಧಿ ಹಿಟ್ಟೆಲ್ಲ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ ನಾನು. ಅಷ್ಟೇ. ರೇಷನ್ ಎಲ್ಲ ತರಬೇಕು ಹೋಗಿ. ನನ್ನ ಹಸ್ಬೆಂಡ್ಗೂ ಕೂಡ ಟೈಮ್ ಇಲ್ಲ, ಹಂಗಾಗಿ ಹೋಗಿಲ್ಲ. ಇವತ್ತು ಸಾಯಂಕಾಲ ಆದರೆ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತರೋದಿದೆ, ಅದನ್ನೆಲ್ಲ ಹೋಗಿ ತರಬೇಕು. ಹಾಗೆಯೇ ಇಲ್ಲಿ ನೋಡಿ, ವಾಸ್ತು ಗಿಡ ಇಲ್ಲೇ ಇಟ್ಟಿದ್ನಲ್ವಾ, ವಾಸ್ತು ಗಿಡ ತಂದಾಗ ತುಂಬ ಚಿಕ್ಕದಿತ್ತು, ಈಗ ಚೆನ್ನಾಗಿ ಬೆಳ್ಕೊಂಡಿದೆ. ಅಂದರೆ ಸುಮಾರು ಕಡ್ಡಿಗಳೆಲ್ಲ ಒಣಗಿ ಹೋಯಿತು, ಅದನ್ನೆಲ್ಲ ತೆಗ್ದು ಹಾಕ್ಬಿಟ್ಟೆ, ಒಣಗಿರೋದು ಇರಬಾರ್ದು ಅಂತೇಳಿ. ಸೊ ಇವತ್ತೆಲ್ಲ ಕಡೆ ನೀಟಾಗಿ ಕ್ಲೀನ್ ಆದಂಗೆ ಆಯಿತು. ಹಾಗೆಯೇ ತುಳಸಿ ಗಿಡನ ಈ ಸೈಡ್ ಇಟ್ಟಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು. ತುಳಸಿ ಗಿಡ ಯಾಕೆ ಇಲ್ಲಿಟ್ಟೆ ಅಂತ ಹೇಳಿದ್ರೆ, ತುಳಸಿ ಗಿಡ ಏನು ಮಾಡಿದರೂ ಬರ್ತಾಯಿಲ್ಲ. ಚೆನ್ನಾಗಿ ಚಿಗುರುತ್ತೆ ಒಣಗುತ್ತೆ. ಈ ಕಡೆ ಮೂಲೆಯಲ್ಲಿ ಇಟ್ಟಿದೆ ನೋಡಿ, ಆ ಮೂಲೆಯಲ್ಲಿ ಅಲ್ಲಿ ಏನಂದರೆ ಬಂದು ಪಕ್ಕದವರು ಅವರು ಇವರು ಎಲ್ಲ ಬಂದು ನಿಂತ್ಕೊಂಡ್ಬಿಡ್ತಾರಲ್ಲಿ. ಹಂಗಾಗಿ ಅದಕ್ಕೆ ಸ್ವಲ್ಪ ಅಂಟು ಮುಂಟಾಗುತ್ತೆ ಅನಿಸುತ್ತೆ, ಹಂಗಾಗಿ ಬೆಳೀತಾ ಇಲ್ಲ. ಸೊ ಈ ಸೈಡ್ ಇಟ್ಟು ನೋಡಿದ್ದೀನಿ, ನೋಡಬೇಕು ಅದು ಏನಾಗುತ್ತೆ ಅಂತೇಳಿ. ಹಾಗೆ ಮನಿ ಪ್ಲ್ಯಾಂಟ್ ತೆಗೆದು ಈ ಮೂಲೆಗೆ ಇಟ್ಟಿದ್ದೀನಿ. ಒಳಗಡೆ ಇಟ್ಟಿದ್ದೆ, ಮನಿ ಪ್ಲ್ಯಾಂಟ್ ಕೂಡ ಚಿಗುರ್ತಾ ಇರಲಿಲ್ಲ, ಹಾಗಾಗಿ ಅಲ್ಲಿ ಮೂಲೆಯಲ್ಲಿ ಇಟ್ಟಿದ್ದೀನಿ. ಇನ್ನು ನಾನು ಟೊಮೆಟೊ ಗಿಡ ನೋಡ್ಬೋದು, ಟೊಮೆಟೊ ಗಿಡ ಇಷ್ಟು ಬೆಳೆದಿದೆ. ಅದೇನು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ದಿಢೀರ್ನೇ ಇದು ಫುಲ್ಲು ಒಣಗೋಗ್ಬಿಡ್ತು ಕನಕಾಂಬರ ಗಿಡ. ಹಾಗೆಯೇ ಡೈಲಿ ಹೂ ಗಿಡ ನೋಡಿ ಎಷ್ಟು ಬೆಳೆದಿದೆ. ಹೋದ ವರ್ಷವೂ ಹಿಂಗೆ ಬೆಳೀತು, ಒಂದು ಹೂವನೂ ಬಿಟ್ಟಿಲ್ಲ. ಈ ವರ್ಷ ಏನಾದರೂ ಹೂ ಬಿಡಲಿಲ್ಲ ಅಂದರೆ ಅದನ್ನು ಕಿತ್ತಿ ಹಾಕ್ಬಿಟ್ಟು ಬೇರೆ ಏನಾದರೂ ಗಿಡ ನಡ್ತೀನಿ. ಹಾಗೆಯೇ ತುಳಸಿ ಗಿಡ ಇಲ್ಲಿ ನೋಡಿ, ಸಣ್ಣದು 2 ಗಿಡ ಬಿಟ್ಟಿದೆ. ಸೊ ಈ ದೊಡ್ಡದನ್ನು ಕಿತ್ತಾಕ್ಬಿಟ್ಟು ಸಣ್ಣದನ್ನು ಬಿಟ್ಬಿಡ್ತೀನಿ, ನೋಡೋಣ ಬೆಳೆಯುತ್ತೇನೋ. ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ. ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿರುತ್ತೆ, ಹಾಗೆಯೇ ಹೊಂಟೋಗ್ಬಿಡುತ್ತೆ. ಹಾಗೆಯೇ ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೆ ನೋಡಿ, ಆಗ ಎಣ್ಣೆ ಎಲ್ಲ ತಣ್ಣಗಾಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ನಾನು ನೀಟಾಗಿ. ಎಲ್ಲ ಕಡೆಗೂ ಸ್ಕಾಲ್ಪಿಗೆಲ್ಲ ನೀಟಾಗಿ ಎಣ್ಣೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಏನು ಅಪ್ಲೈ ಮಾಡಿದರೂ ಕೂಡ ನನ್ನ ಕೂದಲು ಉದುರೋದಂತೂ ತಪ್ಪಲ್ಲ, ನನಗೆ ಉದುರ್ತಾನೆ ಇದೆ. ಆಮೇಲೆ ಊರಲ್ಲಿ ಈ ಸತಿ ಮದುವೆಗೆ ಹೋದಾಗ ಕೂದಲನ್ನ ಸ್ವಲ್ಪ ಕಟ್ ಮಾಡಿಸ್ಕೊಂಡಿದ್ದೆ, ಸ್ಟೆಪ್ ಕಟ್ ಮಾಡಿಸ್ಕೊಂಡಿದ್ದೆ. ಬಟ್ ಅದೇನು ಸ್ಟೆಪ್ ಕಟ್ಟು ಆದ್ರೂ ಕೂದಲು ಸಣ್ಣಗಿರೋದಕ್ಕೆ ಅಷ್ಟೊಂದು ಚೆನ್ನಾಗಿ ಲಾಯಕಾಗಿ ಕಾಣಿಸ್ತಾನೆ ಇಲ್ಲ. ಹಾಗೆ ತನ್ನದು ಸ್ನಾನ ಆಯಿತು, ತನು ಸ್ನಾನ ಮಾಡ್ಕೊಂಡು ಬಂದಳು. ಎಣ್ಣೆ ಆವಾಗಲೇ ಬಿಸಿ ಇತ್ತು ಅಂತೇಳಿ ಸ್ನಾನಕ್ಕೆ ಹೋಗಿದ್ಲು. ಇವಾಗ ನಾನು ಅವಳಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಸಂಜೆ ಹೋಗೋದಿದೆ ಅಂತೇಳಿ ತನು ಇದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಮತ್ತು ಇನ್ನೇನು ಅಂತೇಳ್ಬಿಟ್ಟು ಈ ಪ್ಯಾಂಟು ಮತ್ತು ಟಿ ಶರ್ಟ್ನೇ ಹಾಕ್ಕೊಂಡಿದ್ದಾಳೆ. ಇನ್ನು ಇವಳಿಗೆ ಎಣ್ಣೆ ಎಲ್ಲ ಹಚ್ಚಿ ಆದಮೇಲೆ ನಾನು ಕೂಡ ಸ್ನಾನಕ್ಕೆ ಹೋಗಬೇಕು. ತನ್ನದೇನು ಪ್ರಾಬ್ಲಮ್ ಇಲ್ಲ, ಕೂದಲು ನೀಟಾಗಿ ಎಣ್ಣೆ ಎಲ್ಲ ಹಚ್ಬಿಟ್ರಂತೂ ತುಂಬ ಚೆನ್ನಾಗಿ ಬರುತ್ತೆ, ಅವಳದೇನು ಪ್ರಾಬ್ಲಮ್ ಇಲ್ಲ, ನಂದೇ. ಹಾಗೆ ನಾನು ಈಗ ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತಿಗೆ ಹೊರಗಡೆ ನಿಂತಿದ್ದೀನಿ. ಮ್ಯಾಟ್ಗಳು ಕೂಡ ಎಲ್ಲ ವಾಶ್ ಮಾಡಿ ಹಾಕಿದೆ, ಅದು ಎಲ್ಲ ಒಣಗ್ತಾ ಇದೆ. ಸೊ ಅದಾದಮೇಲೆ ಈಗ ಮೇಲೆ ಬಟ್ಟೆ ಒಣ ಹಾಕಿದ್ದೀನಿ, ಹಂಗಾಗಿ ಬಟ್ಟೆ ತರೋಣ ಅಂತ ಹೋಗ್ತಾಯಿದ್ದೀನಿ. ಸಂಜೆ ಆಗಿದೆ, ಈಗ 6:30 ಆಗೋಕ್ಕಾಗಿದೆ ಎಲ್ಲ ಟೈಮು, 6:20 ಆಗಿತ್ತು. ಸೊ ನೋಡಿ, ಹೊರಗಡೆ ಎಲ್ಲ ಬಟ್ಟೆ ಫುಲ್ಲು ಬೆಳಗ್ಗೆ ಈ ಕಡೆ ಒಣಗಾಕಿದ ಬಟ್ಟೆನೆಲ್ಲ ತೊಗೊಂಡೋಗಿದ್ದಾಯಿತು. ಯೂನಿಫಾರ್ಮ್ ಮಾತ್ರ ಇತ್ತು, ತನ್ನದು ಕೋಟು ಹಾಗೆಯೇ ಸ್ವೆಟರು, ಯೂನಿಫಾರ್ಮು ಅದನ್ನೆಲ್ಲ ಈ ಕಡೆ ಒಣ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು, ಒಂಥರ ತಂಪಾಗಿತ್ತು ಅಂತೇಳಿ ನಾನು ತನು ಸ್ವಲ್ಪ ಹೊತ್ತು ಅಲ್ಲಿ ಹಾಗೆಯೇ ಕೂತ್ಕೊಂಡ್ವಿ. ಯಾರೂ ಇಲ್ಲ, ಈಗ ಬ್ಯಾಚುಲರ್ಸ್ ಕೂಡ ಇಲ್ಲ. ಅವರು ಸುಮಾರು ಒಂದು 2-3 ತಿಂಗಳು ಆಯಿತು ಊರಿಗೆ ಹೋಗಿ. ಅವರು ಬಿಹಾರ ಕಡೆಯವರು, ಹಂಗಾಗಿ ಅವರು ಇಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಬೋದು. ಅವ್ರು ಇದ್ಬಿಟ್ರೆ ಅಲ್ಲಿ ಕೂತ್ಕೊಳಕ್ಕಾಗೋದಿಲ್ಲ. ಟೆರೆಸ್ ಮೇಲೆ ನಾನು ಬರೋದೇ ಇಲ್ಲ. ಇಲ್ದಿರೋ ಹೊತ್ತಿಗೆ ಸ್ವಲ್ಪ ಹೊತ್ತು ಬಂದು ಕೂತಿದ್ದಾಯಿತು. ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿದೆ.
ಇವತ್ತೇನು ಮಧ್ಯಾಹ್ನ ಹೊತ್ತೇನೋ ಸ್ವಲ್ಪ ಮಳೆ ಬರಲಿಲ್ಲ, ಸಾಯಂಕಾಲ ಆಗ್ತಿದ್ದಂಗೆ ಸಣ್ಣದಾಗಿ ಮಳೆ ಬರ್ತಾಯಿತ್ತು ಈ ನಡುವೆ. ಇವತ್ತೇನು ಇರಲಿಲ್ಲ ಮಳೆ. ಹಾಗೆ ಇಲ್ಲೊಂದು ನಾಯಿ ಇದೆ ನೋಡಿ, ಅದಕ್ಕೆ ನಾವು ಟೀಸ್ ಮಾಡ್ತಾ ಇದ್ದೀವಿ. ಸೊ ಅವಾಗವಾಗ ನಾಯಿ ಅಲ್ಲಿದ್ದಾಗ ಅದಕ್ಕೆ ನಾವು ಕೂಗಿದ್ರೆ ಅದು ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ. ಅದು ನಾಯಿ ಕೂಡ ತುಂಬ ಮುದ್ದಾಗಿದೆ, ಹಂಗಾಗಿ ಅದು ನೋಡಿದ್ರೆ ಇಷ್ಟ ಆಗುತ್ತೆ. ಸೊ ಬಟ್ಟೆ ಎಲ್ಲ ತೊಗೊಂಬಂದಿದ್ದಾಯಿತು. ಇಲ್ಲಿ ನೋಡಿ ಇಷ್ಟು ಬಟ್ಟೆ ಇದೆ. ಗಂಟೆ 6:40 ಹಾಗೆ ಮಧ್ಯಾಹ್ನ ತೊಗೊಂಬಂದಿರೋ ಬಟ್ಟೆಗಳು ಕೂಡ ಹಿಂಗೆ ಇದೆ. ಇದನ್ನೆಲ್ಲ ಇವತ್ತು ಫೋಲ್ಡ್ ಮಾಡಿ ಇಡಬೇಕು ಈಗ ಸಂಜೆ. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಅದನ್ನು ಮುಗಿಸ್ಕೊಬೇಕು. ಸುಮಾರು ಕೆಲಸ ಇದೆ. ಅಂದರೆ ಅಡುಗೆ ಏನು ಮಾಡೋ ಅಂಥದ್ದಿಲ್ಲ, ಇಷ್ಟು ಮಾತ್ರ ಇದೆ. ಹಾಗೆ ಟೀನ ಆವಾಗಲೇ ಮಾಡಿಟ್ಟಿದ್ದೆ. ಮೇಲೆ ಬಟ್ಟೆ ಎಲ್ಲ ತೊಗೊಂಬಂದಾದ್ಮೇಲೆ ಕುಡಿಯೋಣ ಅಂಥೇಳಿ ಟೀ ಹಾಗೆ ಇಟ್ಟಿದ್ದೆ. ಇವಾಗ ಬಿಸಿ ಮಾಡ್ತಾ ಇದ್ದೀನಿ ಟೀನ. ಹಾಗೆ ಈಗ ಟೀ ಬಿಸಿ ಆಗುವಷ್ಟರಲ್ಲಿ ಸ್ವಲ್ಪ ಸ್ನ್ಯಾಕ್ಸನ್ನು ತೆಗಿತಾ ಇದ್ದೀನಿ. ಸ್ನ್ಯಾಕ್ಸು ಎಲ್ಲ ಚೆನ್ನಾಗಿ ಸ್ಟಾಕ್ ಇದೆ, ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಅಂಗಡಿ ಇಲ್ದಿರೋದ್ರಿಂದ ಏನೆಲ್ಲ ಬೇಕು ಅದನ್ನು ನನ್ನ ಹಸ್ಬೆಂಡ್ ತೊಗೊಂಬಂದು ಇಟ್ಟಿರ್ತಾರೆ. ಈ ಬಾಕ್ಸ್ ತುಂಬ ತುಂಬಿಟ್ಬಿಟ್ಟಿದ್ದೀನಿ. ರಸ್ಕ್ಗಳು, ಹಾಗೆಯೇ ಬಿಸ್ಕೆಟ್ಗಳು, ಯೂನಿಬಿಕ್ ಬಿಸ್ಕೆಟ್, ಸುಮಾರು ಒಂದು 5-6 ಥರ ವೆರೈಟಿ ಬಿಸ್ಕೆಟ್ಸ್ನ ತೊಗೊಂಬಂದು ಇಟ್ಟಿದ್ದಾರೆ. ತನುಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಬೇಕಾಗುತ್ತೆ ತಿನ್ನೋದಕ್ಕೆ ಅಂತೇಳಿ. ಒಂದೇ ಸತಿ ಮತ್ತೆ ಪದೇ ಪದೇ ಹೋಗೋದಕ್ಕಾಗೋದಿಲ್ಲ ಅಲ್ವಾ, ಹಂಗಾಗಿ ತಂದು ಸ್ಟಾಕ್ ಇಟ್ಕೊಂಡ್ಬಿಡ್ತೀವಿ. ಹಾಗೆ ಈಗ ಎಲ್ಲದನ್ನು ಎತ್ತಿಡ್ತಾ ಇದ್ದೀನಿ. ಇರುವೆಗಳು ಬಂದುಬಿಟ್ರೆ ಕಷ್ಟ ಅಂತೇಳಿ ನೀಟಾಗಿ ಎಲ್ಲ ಗಂಟು ಕಟ್ಟಿ ಓಪನ್ ಮಾಡಿ ಇಟ್ಟಿರೋದನ್ನೆಲ್ಲ ಗಂಟು ಕಟ್ಟಿ ಇಡ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ರಸ್ಕ್ ಅಂತೂ ಇದ್ದೇ ಇರುತ್ತೆ. ನಾನು ಈವ್ನಿಂಗ್ ಟೈಮಲ್ಲಿ ಒಂದೊಂದು ರಸ್ಕ್ ತಿನ್ನೋದು ಅಭ್ಯಾಸ. ಮಾರಿ ಬಿಸ್ಕೆಟು ಇರುತ್ತೆ, ಬಟ್ ಇವತ್ತು ಮಾರಿ ಬಿಸ್ಕೆಟ್ ಇರಲಿಲ್ಲ. ರಸ್ಕು ಮತ್ತು ನನಗೆ ಮಸ್ಕ ಚಸ್ಕ ಬಿಸ್ಕೆಟ್ ತುಂಬಾ ಇಷ್ಟ. ಆ ಬಿಸ್ಕೆಟನ್ನು ತೊಗೊಂಡಿದ್ದೀವಿ ಈಗ ತಿನ್ನೋಣ ಅಂತ ಹೇಳ್ಬಿಟ್ಟು. ಟೀನು ಈಗ ಬಿಸಿ ಮಾಡಿದ್ದಾಯಿತು. ತನುಗಿವತ್ತು ಹಾಲು ಕೊಡಲಿಲ್ಲ, ಅವಳು ಗಂಟಲು ಸ್ವಲ್ಪ ಕೆರೆತಾ ಇದೆ ಅಂತಂದ್ಲು ಅಂತೇಳಿ ಅವಳಿಗೂ ಸೇರಿಸಿ ಟೀ ಮಾಡಿರೋದು. ಇಬ್ಬರು ಈಗ ಟೀನೇ ಕುಡಿತಾ ಇದ್ದೀವಿ. ಈಗ ನಾನು ಕೂಡ ಟೀನ ಬಗ್ಗಿಸ್ಕೊಂಡು ಇಟ್ಕೊಂಡು, ಹಾಗೆಯೇ ಈ ಟೀ ಸೋಸೋದೇನಿದೆ ನೋಡಿ, ಇದನ್ನು ಆಗಲೇ ವಾಶ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ಇಡೋದಿಲ್ಲ ನಾನು, ವಾಶ್ ಮಾಡಿ ಹಾಗೆಯೇ ಇಡ್ತೀನಿ. ಹಾಗೆ ನನ್ನ ಹಸ್ಬೆಂಡು ಬೇಗ ಬರ್ತಾರೆ ಅಂತ ಅವ್ರಿಗೂ ಸ್ವಲ್ಪ ಟೀನ ಇಟ್ಟಿದ್ದೀನಿ, ಬಿಸಿ ಮಾಡಿಕೊಟ್ರಾಯ್ತು ಅಂತೇಳಿ. ಹೀಗೇ ಡೈಲಿ ವ್ಲಾಗ್ಸು ಮುಂಚೆ ಹೇಗೆ ಬರ್ತಾಯಿತ್ತು ಅದೇ ಥರ ನಿಮಗೆ ಬರುತ್ತೆ. ಆದರೆ ನಿಮ್ಮ ಸಪೋರ್ಟ್ ಹೇಗೆ ಮುಂಚೆ ಇತ್ತು ಅದೇ ಥರ ಸಪೋರ್ಟ್ ಇದ್ದರೆ ಖಂಡಿತ ನನಗೂ ಒಳ್ಳೊಳ್ಳೆ ವ್ಲಾಗ್ ಮಾಡಬೇಕು, ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ. ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು.
ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಡೈಲಿ ಮುಂಚೆ ಹೇಗೆ ಆ ಡೇದು ಅವತ್ತೇ ವ್ಲಾಗ್ ಶೇರ್ ಮಾಡ್ತಾಯಿದ್ದೆ ಅದೇ ಥರ ಶೇರ್ ಮಾಡ್ಕೊತ ಹೋಗ್ತೀನಿ ನೈಟ್ ಟೈಮು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.